ಆತ್ಮೀಯ ಹಿಂದೂ ಬಾಂಧವರೇ, ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯನ್ನು ಜನವರಿ 1ನೇ ತಾರೀಕಿನ ನಂತರ ಪ್ರತಿ ಮನೆಗೆ ತಲುಪಿಸಲಾಗುತ್ತದೆ. ಪವಿತ್ರ ಮಂತ್ರಾಕ್ಷತೆಯನ್ನು ತಪ್ಪದೆ ಪ್ರತಿ ಮನೆಗೆ ಬಿಡದೆ ವಿತರಿಸಲು ವಾರ್ಡು ಸಮಿತಿ ಸದಸ್ಯರ, ಕಾರ್ಯಕರ್ತರ ಹಾಗೂ ರಾಮಭಕ್ತರ ಒಂದು ಸಮಿತಿಯನ್ನು ರಚಿಸಲಾಗುವುದು. ಈ ಸಮಿತಿಯ ಸದಸ್ಯರುಗಳು ಪ್ರತಿ ಮನೆಗೆ ಹೋಗುವಾಗ ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಆ ನಿಯಮಗಳು ಈ ರೀತಿಯಾಗಿ ಇದೆ. ಮಂತ್ರಾಕ್ಷತೆಯನ್ನು ಮನೆಗೆ ವಿತರಿಸುವ ಸದಸ್ಯರುಗಳು ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಪಿನಲ್ಲಿ ಇರಬೇಕಾಗುತ್ತದೆ. ಮಹಿಳೆಯರು ಸೀರೆ, ಗಂಡಸರು ಬಿಳಿ ಪಂಚೆ ಮತ್ತು ಶರ್ಟು. ಅಕ್ಷತೆಯ ಕಳಶವನ್ನು ಹಿಡಿದುಕೊಳ್ಳುವವರು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಹಾಗೂ 3 ದಿನ ಮುಂಚಿತವಾಗಿ ಮಾಂಸಾಹಾರ ತ್ಯಜಿಸಿರಬೇಕು. ಪ್ರತಿ ಮನೆಗೆ ಹೋಗುವಾಗ ಕನಿಷ್ಠ 4ರಿಂದ 5 ಸದಸ್ಯರು ಇರಲೇಬೇಕು. ಮನೆಯ ಹೊರಗಡೆ ನಿಂತು ಅಕ್ಷತೆಯನ್ನು ನೀಡುವಂತಿಲ್ಲ. ಮನೆಯ ಒಳಗಡೆ ಹೋಗಿ ಮನೆಯ ಸದಸ್ಯರೊಂದಿಗೆ ರಾಮ ಮಂದಿರದ ಸಂಪೂರ್ಣ ವಿಷಯವನ್ನು ತಿಳಿಸಿ ಅಕ್ಷತೆಯನ್ನು ನೀಡಬೇಕು. ದಿನಾಂಕ 7/1/2024 ದೇಶಾದ್ಯಂತ ಮಹಾಸಂಪರ್ಕ ಅಭಿಯಾನ ನಡೆಸಲಾಗುತ್ತದೆ. ಅಂದು ಗರಿಷ್ಠ 100 ಜನರನ್ನು ಸೇರಿಸಿ ಅಕ್ಷತೆಯನ್ನು ಮತ್ತು ಆಮಂತ್ರಣ ಪತ್ರಿಕೆಯನ್ನು ನೀಡಬೇಕು. ಭಾಗವಹಿಸುವ ಎಲ್ಲ ರಾಮಭಕ್ತರು ಸಾಂಪ್ರದಾಯಿಕ ಉಡುಪಿನಲ್ಲಿ ಇರಬೇಕು. ಒಟ್ಟಾರೆಯಾಗಿ ಊರಿನ ಯಾವೊಬ್ಬ ಹಿಂದುವಿನ ಮನೆಯನ್ನು ಬಿಡದಂತೆ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಯನ್ನು ನೀಡುವಂತೆ ನೋಡಿಕೊಳ್ಳಬೇಕು. ಇನ್ನು ಮಂತ್ರಾಕ್ಷತೆಯನ್ನು ಪಡೆದುಕೊಂಡ ಮನೆಯವರು ಪಾಲಿಸಬೇಕಾದ ನಿಯಮಗಳು ಹೀಗಿವೆ. ಒಂದು ಹೊಸ ಬಟ್ಟೆಯನ್ನು ಹರಿವಾಣಕ್ಕೆ ಹಾಕಿ ಅದರಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಮಂತ್ರಾಕ್ಷತೆಯನ್ನು ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಡಬೇಕು. ಮನೆಯ ಎಲ್ಲ ಸದಸ್ಯರು ಶುಚಿಯಾಗಿರಬೇಕು. ಎಲ್ಲರೂ ಶುಚಿರ್ಭೂತರಾದ ಮೇಲೆ ಮನೆಯ ಯಜಮಾನ ಅಥವಾ ಯಜಮಾನಿ ಯಾರಾದರೂ ಹಿರಿಯರು ಮನೆಯ ಪ್ರತಿ ಸದಸ್ಯರ ತಲೆಗೆ 2 ಮಂತ್ರಾಕ್ಷತೆಯನ್ನು ಹಾಕಿ ಆಶೀರ್ವದಿಸಬೇಕು. ಉಳಿದ ಮಂತ್ರಾಕ್ಷತೆಯನ್ನು ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಡಬೇಕು. ತಾರೀಖು 22/1/2024 ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಾಧ್ಯವಾದರೆ ಎಲ್ಲರೂ ಒಂದೇ ಕಡೆಯಲ್ಲಿ ಕುಳಿತು ಅಯೋಧ್ಯೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಪ್ರತಿಷ್ಠಾಪನೆಯ ದಿನದಂದು ಯಾವುದಾದರೊಂದು ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಮಾಡಬೇಕು. ಪ್ರತಿಷ್ಠಾಪನೆಯ ದಿನ ಸಂಜೆ ಪ್ರತಿ ಹಿಂದೂಗಳ ಮನೆಯಲ್ಲಿ ಕನಿಷ್ಠ 5 ಅಥವಾ ಗರಿಷ್ಠ ಸಾಧ್ಯವಾದಷ್ಟು ದೀಪಗಳನ್ನು ಬೆಳಗಿಸಿ ದೀಪಾವಳಿ ಹಬ್ಬ ಆಚರಿಸಬೇಕು. ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ನಡೆಯುವ ದಿನ ಪ್ರತಿ ಹಿಂದೂಗಳ ಮನೆಯಲ್ಲಿ ಕಡ್ಡಾಯವಾಗಿ ಮಾಂಸಾಹಾರ ತ್ಯಜಿಸಬೇಕು. ದೇವರ ಕೋಣೆಯಲ್ಲಿ ಉಳಿದಿರುವ ಮಂತ್ರಾಕ್ಷತೆಯಿಂದ ರಾತ್ರಿ ಪಾಯಸ ತಯಾರಿಸಿ ಅದನ್ನು ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ನಿಮ್ಮ ಮನೆಗೆ ಶ್ರೀರಾಮದೇವರ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಹೊತ್ತು ತರುವ ರಾಮಭಕ್ತರನ್ನು ಪ್ರತಿ ಮನೆಯವರು ಗೌರವಿಸಬೇಕು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಈ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.